ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ರಾಜ್ಯದಲ್ಲಿ ಲೋಕಸಭೆ ಮೊದಲ ಹಂತದ ಮತದಾನಕ್ಕೆ ಕೇವಲ 13 ದಿನವಷ್ಟೇ ಬಾಕಿ. ಇಂದಿನಿಂದ ಅಂಚೆ ಮತದಾನ ಆರಂಭವಾಗಿದೆ. 85 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷ ಚೇತನರು ಮನೆಯಲ್ಲೇ ಕುಳಿತು ಮತದಾನ ಮಾಡಿದರು. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ 85 ವರ್ಷ ಮೇಲ್ಪಟ್ಟ 6,206 ಮತದಾರರು ಮತ್ತು 201 ವಿಶೇಷ ಚೇತನ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 18ರವರೆಗೆ ಮನೆಯಿಂದಲೇ ಗೋಪ್ಯ ಮತದಾನಕ್ಕೆ ಅವಕಾಶವಿರಲಿದೆ. ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಂದ ಮತ ಹಾಕಿಸಲು ಬಂದ ಚುನಾವಣಾಧಿಕಾರಿಗಳಿಗೆ ಸ್ಥಳೀಯರು ನಿವಾಸಿಗಳು ಗೆರಾವ್ ಹಾಕಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ದೊಡ್ಡ ತುಮಕೂರಿನಲ್ಲಿ ಘಟನೆ ನಡೆದಿದೆ. ಕೈಗಾರಿಕಾ ಪ್ರದೇಶದ ಕೆಮಿಕಲ್ ನೀರಿಂದ ಕೆರೆ ಹಾಳಾಗಿದೆ. ಕೆರೆ ಕ್ಲೀನ್ ಮಾಡದೆ ವೋಟ್ ಹಾಕಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ವಿಧಿಯಿಲ್ಲದೆ ಅಧಿಕಾರಿಗಳು ವಾಪಸ್ ಹೋದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕದಿಮರು ಕನ್ನ ಹಾಕಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಮನೆ ಮಂದಿ ಆಸ್ಪತ್ರೆಗೆ ತೆರಳಿದ್ದ ವೇಳೆ ಕೃತ್ಯ ನಡೆದಿದೆ. 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ತುಂಗಾನಗರ ರಸ್ತೆ ಚೆನ್ನಾಗಿದ್ರೂ 2 ವರ್ಷದಲ್ಲಿ 2 ಬಾರಿ ಡಾಂಬರ್ ಭಾಗ್ಯ ಸಿಕ್ಕಿದೆ. ಇದೀಗ ಇದೇ ರಸ್ತೆ ಅಗೆದು ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಆದರೆ ಹೇರೋಹಳ್ಳಿ ಒಳ ರಸ್ತೆಗಳು ಗುಂಡಿ ಬಿದ್ದಿದ್ದು ಗಬ್ಬೆದ್ದು ಹೋಗಿವೆ. ರಸ್ತೆ ದುರಸ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ವೈಟ್ ಟಾಪಿಂಗ್ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆ ರೋಡ್ ಚಿಕ್ಕದಿದೆ. ಆ ರೋಡ್ ಚಿಕ್ಕದಿನಲ್ಲಿ 2 ವೇ ರೋಡ್ ಇದ್ದರೆ ಪರವಾಗಿಲ್ಲ. 2 ವೇ ಇಲ್ಲ, ಇಲ್ಲಿ ಒನ್ಲಿ ಸಿಂಗಲ್ ರೋಡ್ ಇದೆ. ಅದನ್ನು ಅದು ಬಿಟ್ಟು ಅದೇ ದುಡ್ಡನ್ನು ಬೇರೆ ಕಡೆ ಟಾರುಗಳ ಡಾಬ್ರೀಕರಣ ಮಾಡಿಲ್ಲ, ಅಗಲ ಮಾಡಿ ಡಾಬ್ರೀಕರಣ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನೀರಿನ ಸಮಸ್ಯೆನೂ ಬಗೆಹರಿಸಬೇಕು.